ಸರಿ ನಾಯಿ ಶಿಕ್ಷಣ ಕಷ್ಟ ಅಧಿಕೃತವಾಗಿ ಸಾರಿ ಅನಧಿಕೃತವಾಗಿ ಏನಾದ್ರು ಮಾಡ್ಕೊಳ್ಳಿ ನಮ್ಮಿಂದ ಬರಲ್ಲ ಸರ್ ಇದು ಆರ್ಟಿಸಿ ಡಿಮ್ಯಾಂಡ್ ಕೂರ್ಸಕ್ಕೆ ಇದು ಆದೇಶ ಮಾಡಿದ್ರು ಹಾಂ ಹೇಳಿದ್ರಲ್ಲ ಈಗ ಏನ್ ಬರ್ಕೊಂಡ್ರಿ ನಾವು ಹಿಡ್ಸಕ್ಕಾಗಲ್ಲ ನೀವು ಹಿಡ್ಸ್ಕೊಳ್ಳಿ ಸಿಗ್ತೀರಿ ಬರ್ತೀರಿ ನಮ್ಮ ಮೈಸೂರು ಚಾಮರಾಜನಗರ ಕೊಡಗು 3 ಜಿಲ್ಲೆಗಳು ಆಗಿರುವಂತೆ ಅವನಿಗೆಲ್ಲ ಜೆರಾಕ್ಸ್ ಬೇಕಾಗ್ತದೆ 24 ನಾವು ಕೊಟ್ಟು ಜಾಸ್ತಿ ಕೊಟ್ಟಿದ್ದೀನಿ ಅಂದ್ರೆ ಎಲ್ಲವರಾಗಿ ಮೈಸೂರು ಜಿಲ್ಲೆ ಚಿರತೆಗಳು ಇಂತ ಅಲ್ಲಿ ಜಾಗ 24 ಅಲ್ಲಿ ಯಾವ್ಯಾವ ಬಾಕಿ ಪೇಮೆಂಟ್ ಯಾವಾಗ ಆಯ್ತಲ್ಲ ಪೇಮೆಂಟ್ ಹೋಗು ಪೇಮೆಂಟ್ ಬಂದಾಗ ಅಲ್ಲಿ ವರ್ಕ್ ನಂಬರ್ ಸಿಗ್ತಲ್ಲ ಅಲ್ಲಿ ಜೀವ ಪೇಮೆಂಟ್ ಆಗಿರೋದ್ರೆ ಸ್ಟೇಟಸ್ ಬೇಡ ನೆಕ್ಸ್ಟ್ ಪೇಮೆಂಟ್ ಹೋಗು ಆಯುಧ ಪೂಜೆ ದಿನಕ್ಕೆ ಪ್ರತಿ ವರ್ಷ ಏನು ಮಾಡ್ಕೊಂಡು ಬಂದಿದ್ರೆ ಎಲ್ಲ ನಮ್ಮ ನೌಕರರಿಗೆ ಅಲ್ಲೇ ಇವು ಬೇಡ ಪೇಮೆಂಟ್ ಪೇಮೆಂಟ್ ಹಚ್ಚೋರು ಅದು ಬಿಟ್ಟರೆ ನೆಹರು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಟ್ರಸ್ಟಿಂದ ಸೂಚನಾ ಫಲಕ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ನೆಹರು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಪೇಮೆಂಟ್ ಆಗಿದೆಯಾ ಆಗಿದೆ ಅದಕ್ಕೆ ಒಂದು ಸೂಚನಾ ಫಲಕ ಕ್ಲಿಕ್ ಮಾಡ್ಬೋದಿಲ್ಲ ನೋಡಪ್ಪ ಇದು ನಿಮ್ಗೆ ಜೆರಾಕ್ಸ್ ಮಾಡಕ್ಕೆ ಕೊಟ್ಟಿದ್ದೀನಿ ನನ್ನ ಕೇಳಿದೆ ಇಲ್ಲ ಹಿಂಗಂತಿರಲ್ರಿ ನಾಲ್ಕಿರೋದಿಲ್ಲಿ 24 ರೂಪಾಯಿ ಒಳಗೆ ಇತ್ತು ಏ ಬಿಡಪ್ಪ ನಾನೇ ಕೊಟ್ಟಿದ್ದೀನಿ 24 ರೂಪಾಯಿ ಸುಮ್ಮನೆ ಇಲ್ಲ ಅನ್ಬಿಡಿ ನೋಡಿ ಅಲ್ಲೇ ಇರ್ತದೆ ಎಲ್ಲ ಎರಡಮ್ಮ ಪುಟ್ಲಕ್ಷ್ಮಮ್ಮ ಮರಿ ನಾಯ್ಕ ಅವರು ಕೂಡ 9 ಬರೆಸ್ಕೊಂಡಿದ್ದಾರೆ. ಬಸವಣ್ಣ ಬಸವಲಿಂಗಪ್ಪ ಬಲ್ಗೇಪುರದವರು ಅಲ್ಲ ಅದೇ ನಮ್ಮನೆ 9 ಬರೆಸ್ಕೊಂಡಿದ್ದಾರೆ. ಮತ್ತೆ ಟೀಚರ್ ಮಾವಿನ ಕೇಳಿದ್ದಾರೆ ಸರ್ ಮರಗಳನ್ನ ತೆರವುಗೊಳಿಸ್ಕೊಡ್ಬೇಕಂತ ಒಂದು ಇನ್ನೊಬ್ರು ಮಹದೇವಪ್ಪ ಮಾದಪ್ಪ ಅಂತ ಕಾಫಿ ಮಾಡ್ಕೊಂಡಿಲ್ಲ ಅದೇ ಅವ್ರಿಗೆ ಮಹದೇವಪ್ಪ ಈಗಾಗಲೇ ಪೇಮೆಂಟ್ ಆಗಿರೋ ಮಾತ್ರ ಎಲ್ಲ ಆಗಿರೋ ಮಾತ್ರ ನಮ್ಗೆ ನಾವಲ್ಲಿ ಇದು ಮಾಡ್ತೀವಲ್ಲ GPS ಮಾಡಿದ್ರೆ ಬರುತ್ತಾನೆ ಸುಮ್ಮನೆ ಬರಲ್ಲ ಪೇಮೆಂಟ್ ಮಾಡಿರ್ತೀವಿ ಈಗ ಇಷ್ಟರಲ್ಲಿ ಆಮೇಲೆ ಈ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಮೇಲೆ ಪರ್ಸೆಂಟೇಜ್ಗೆ ಖರೀದಿಗೆ ಅಂತ ಹೇಳಿ ಸರ್ ಸ್ಕೂಲ್ಗಳಲ್ಲಿ ಇಷ್ಟು ಮಕ್ಕಳಿಗೆ ಇಷ್ಟು ದುಡ್ಡು ಅಂತ
ಈಗ ನಾನು ತೋರಿಸ್ತೀನಿ. ಸರ್ ಇದು ಮಾಮೂಲಿ ಗ್ರಾಮದಲ್ಲಿ ಒಟ್ಟು ಅವನ ಮರಗಳಿದೆ ಅಂತ ಹಿಂದೆ ಅಲ್ಲ 4 ಮರಗಳು ಮಡಿಲಿದೆ ಅದನ್ನ ಎಲ್ಲ ಉಳಿಸ್ಬಿಟ್ಟಿದ್ದಾರೆ. ಒಣಗೋಗಿರೋ ಮರ. ನಾವು ಮಾಡ್ಕೋಬಹುದು ನೋಡಿ ಸರ್ ಅಂತ ನಿಮ್ಮ ಪ್ರಾಣಿ ಬಳಸ್ತೀವಿ ಒಣಗಿದ ಮರಗಳನ್ನ ತೆರವುಗೊಳಿಸಿ ಅಲ್ಲಿ ಹೋಗಿ ಮೆಂಬರ್ಗಳಿಗೆ ಹೇಳ್ಬಿಟ್ಟು ಏನು ಅಂತ ಕೇಳಿ ಮಾಡಿ ಈಗ ಮರಣ ಯಾಕಂದ್ರೆ ಮಾತ್ರ ತಗೊಳ್ಳೋದು ಕೊಟ್ಬಿಟ್ಟು ಅಲ್ಲೇ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರು ಅಲ್ಲಿ ಹೋಗಿ ಸ್ಪಾಟ್ ನೋಡ್ಬಿಟ್ಟು ಏನು ಕ್ರಮ ಮಾಡಿ ಮತ್ತೆ ಮಹದೇವಪ್ಪ ಮಾದಪ್ಪ ಅಂತ ಅಂದ್ಬಿಟ್ಟು ಸರ್ ಅವರು ಆಗಲೇ 10 ವರ್ಷದಿಂದ ಮನೆ ಕಟ್ಟಿದಾರಂತೆ. ಅವ್ರು ಆಲ್ರೆಡಿ ಬಂದಿದ್ದು. ಅವರು ಹಿಂದ್ಗಡೆ ಯಾರ್ಯಾರ್ದೋ ಮನೇಲಿ ನೀರು ತೊಗೋತಾ ಇದ್ದಾರಂತೆ. ನೀರು ಅವ್ರಿಗೆ ಮನೆಗೆ ಬರಲ್ವಂತೆ ಅಂದ್ಬಿಟ್ಟು ಯಾರು ನಲ್ಲಿ ಲೈಸೆನ್ಸ್ ಕೊಡೋಕ್ಕೆ ಇದನ್ನು ಹಾಕೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲಂತೆ. ಅದಕ್ಕೆ ಮನೆ ಹಿಂದ್ಗಡೆ ಸಂಧಿಯಿಂದ ಒಪ್ಕೊಂಡಿದ್ದಾರಂತೆ. ಅಲ್ಲಿಂದ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಸ್ಥಳ ಇಲ್ಲ ಮನೆ ಊರೊಳಗೆ ಗ್ರಾಮ ಠಾಣ ಆಗ್ತೋ ಅಲ್ವಾ 25-26 ನಾಲ್ಕು ಹಳೆ ದಿನದ ಬಾಕಿ ಅಂತ ತಿಳ್ಕೊಂಡದ್ದು ಅದೊಂದು ದೇವಮ್ಮ ರಾಮದಾಸಯ್ಯ ಮಾವನಹಳ್ಳಿ ಯಾವ ವರ್ಷ ಅವರು ಒಪ್ಪಿದ್ರು 9/11 ಕೇಳಿ ಅರ್ಜಿ ಕೊಟ್ಟಿದ್ದಾರೆ. ಮತ್ತು ದಾರಿಪುರ ಗ್ರಾಮದಲ್ಲಿ ಇದಕ್ಕೆ ಸರ್ ಇಲ್ಲಿ ನಿಮಗೆ ಸರ್ ಅದ್ರ ಬಗ್ಗೆ ನಿಮ್ಮ ಹತ್ರ ಅದೇ ಸಂಸತ್ ಬಳಿಯಿಂದ ಮೈಸೂರು ತಾಲೂಕು ದಾರಿಪುರ ನಿರ್ಮಾಣ ಕಾಮಗಾರಿಗೆ ಮೈಸೂರು ತಾಲೂಕು ದಾರಿಪುರ ಗ್ರಾಮದ ಬಸ್ ನಿಲ್ದಾಣ ಮಾಡಕ್ಕೆ 5 ಲಕ್ಷ ಅವರು ಇದನ್ನ ಮಾಡಿದಾರಂತೆ. MP ಫಂಡ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿ ಕರ್ನಾಟಕ ಸರ್ ಅಲ್ಲಿ ಏನಾಗಿದೆ ಈಗ ಅದು ಅನುದಾನ KRDLವ್ರಿಗೂ ಲೆಟರ್ ಹಾಕೋರು, ಈ ಕಡೆ ಜಿಲ್ಲಾ ಪಂಚಾಯತಿಗೂ ಲೆಟರ್ ಹಾಕೋರೆ. ಈಗ ಯಾರಿಗೆ ನಾವು ಹೆಣ್ಣು ಕೊಡೋದು ಚೆಕ್ನಿಗೂ ಕೊಡ್ತವೆ ಅದನ್ನ ಬೇರೆ ಹಾಕಿಟ್ಟು ಹಂಗೆ ಹಿಡಿಯುತ್ತೆ. ಅದನ್ನ ಸ್ಪಷ್ಟ ಆಗೋರಿಗೆ ನಮ್ಮ ಜಿಲ್ಲಾ ಪಂಚಾಯತಿಯವ್ರಿಗೂ ಅನುದಾನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಅವರು ಲೆಟರ್ ಕೊಟ್ಟವ್ರೆ. ಅವರು ಕೇಳ್ತಾವ್ರೆ ನಮ್ಗೆ. ಆಕ್ಷನ್ ಪ್ಲಾನ್ಗೆ ಫೈಲ್ ತಗೊಂಡು ಟಿಕ್ ಮಾಡ್ಕೊಬಿಡಿ. ಇನ್ನು ಯಾವಾಗ ಗೊತ್ತಾ ಅಲ್ಲೇ ಬಂದ್ಬಿಡುತ್ತೆ. ಅದನ್ನ ಬೇರೆ ಚೇಂಜ್ ಅಪ್ ಆದ್ರೆ ಅದರಲ್ಲಿ ಒಂದು ನಿಮಿಷ ಸುಮಾರು ಆಗಿಲ್ಲ ಇಲ್ಲಿ ಯಾವೂ ಆಗಿಲ್ಲ ಇಲ್ಲಿ ಡಸ್ಟ್ಬಿನ್ನು ಅಲ್ಲಿ ಇವೆಲ್ಲರೂ ನೀವು ಫೈಲ್ ತಗೊಂಡು ಎಲ್ಲಿ ಗೊತ್ತಾ ವೀಲ್ ಸಿಗುತ್ತೆ ಆನ್ಲೈನಲ್ಲಿ ಮತ್ತೆ ಚೆಕ್ ಮಾಡ್ಬೋದು ದುಡ್ಡು ಹೋಗಿದೆ ಇಲ್ವಾ ಚೇಂಜ್ ಅಪ್ ಮಾಡಿದ್ರೆ ಡಿಸೈನ್ ಮಾಡಿದ್ವಿ ನಾವು ಮನೆ ಮಗಳಿಂದ ಡಸ್ಟ್ಬಿನ್ ಮಾಡೋಣ 2 ಲಕ್ಷ ಎರಡು ಕಂಪನಿ ಆಲ್ರೆಡಿ 2 ಹೊಡೆಯೋದ್ರಿಂದ 4 ಲಕ್ಷ 5 ಲಕ್ಷ ಅವ್ರು ಜಾಗ ಕೇಳ್ತಾ ಇರೋದು. ಜಾಗ ಒಟ್ಟಿಗೆ ಅಲ್ಲಿಗೆ ಹಾಕಿ ಸಂದರ್ಭ ಕೇಳ್ತಾರಲ್ಲ ಹಾಕಿಲ್ಲ ಈಗ ಜಾಗ ಕೊಡಿ ಅಂತ ಅವರು ರೇಟ್ ವೈಸ್ ರೇಟ್ ವೈಸು ನಿಮಿಷಗಳು 24 ಹಕ್ಕುಪತ್ರದಂತೆ ಕಾಟಕೋರಿ ಗುರುಮೂರ್ತಿ ಪುಟ್ಮಾದಯ್ಯ ಜೈಪುರ ಅವರು ನಕ್ಷೆ ಗುರುಮೂರ್ತಿ ಬಡಾವಣೆ ಮತ್ತೆ ಸಹನಾ ಚೇತನ್ ಕುಮಾರ್ ಅವ್ರ ಮನೆ ಆಗಿದೆ. ಅವ್ರ ಡೆಲ್ಲಿ ಡೈರಿ ಕೊಡ್ತಾರೆ ಲಾಸ್ಟ್ ಅವರು ಡೈರಿಲಿ ಅಡ್ರೆಸ್ ಆಗಿರುತ್ತೆ. ಆ ತಿಂಗಳಲ್ಲಿ ಆ ರೇಂಜ್ ಅಲ್ಲ ಸೆಕ್ರೆಟರಿ ಇರುತ್ತೆ ಡೈರಿಲಿ ಅಲ್ಲಿ ಪೇಮೆಂಟ್ ಅವರಿಗೆ ಸರ್ ಇದೆ ಇದು ದಾರಿಪುರದ ಪೊಲೀಸ್ ಠಾಣೆ ಜೈಪುರ ಗೌರಿ ಗಣೇಶ ಮೂರ್ತಿಗಳನ್ನು ನಿಯಮಾನುಸಾರ ವಿಸರ್ಜನೆ ಮಾಡಲು ಸೂಕ್ತ ಕ್ರಮ ಮುಂದಿನ ವರ್ಷಕ್ಕಂತ ಅದೇ ಇರುತ್ತೆ. ಒಂದ್ ಗಣಪತಿ ತಂದು ತಿರ್ಗಾ ತಗೋಬಿಡೋದು. ಅಲ್ವಾ ಈಗ ಬಿಡ್ಲೇಬೇಕು ಅಂತ ಎಲ್ಲಿದೆ ಸರ್ ರೂಲ್ಸ್? ನಾವು ಅಲ್ಲೇ ಮಡಿಕತ್ತೀವಿ. 1 ವರ್ಷಕ್ಕಂತ ಅಲ್ಲೇ ಇರುತ್ತೆ ಅದು. ದೇವಸ್ಥಾನದಲ್ಲೇ ಕರೆಕ್ಟ್ ನಾವೇನು ನಮ್ಮ ದೈವಿ ಜಗತ್ತಿಗೆ ಹೋದ್ರೆ 150 ಡೆವಲಪ್ಮೆಂಟ್ ಗಲಾಟೆ ಆಗ್ಬಿಡುತ್ತೆ. ಕೆಲಸ ಬಿಡು 2 ನಿಮಿಷ ಇರು ಬಿಡು ನಾನು ಪೇಮೆಂಟ್ ಆಗಿದೆ ತಗೊಂಡು ಚೆಕ್ ಮಾಡ್ಕೋಬಹುದು. ಅಲ್ಲಿ ಇದು ಫೈಲ್ ಯಾವ ಫೈಲ್ ಇದೆ
ಗ್ರಾಮದಲ್ಲಿ ಅದೆಲ್ಲ ಯಾರು ನೋಡ್ಕೊಂಡಿರೋವು ಇರೋದ್ರಿಂದ ಅಲ್ಲಿ ಸೂತ್ರದ ವಾತಾವರಣ ಇರೋದ್ರಿಂದ ಯಾವುದು ಶುಭ ಕಾರ್ಯ ಮಾಡಲ್ಲ. ಹಾಗಾಗಿ ಅವರು ಅಮ್ಮವ 11 ದಿನ ಕಳೆದ ನಂತರ ಕೊಡ್ತಾರೆ ಅಂತ ಹಾಕಿ ಈಗ ಆಯ್ತು ಕ್ಲೋಸ್ ಆಗಲ್ಲ. ಎರಡು ಅಲ್ವಾ? ಇನ್ನೇನ್ ಮಾಡಿದ್ರೆ ಅವ್ರು ಹೇಳಿದ್ರು ವಾರ ಲೇಟ್ ಆಗ್ಬಿಟ್ಟಿದೆ. ಮೊನ್ನೆ ಕೊಟ್ಟರು ನೀವು 22 ಅವು ಅವು ಅದ್ರವು ಹಾಂ ಹಾಂ ಸರ್ ಬರ್ಡನ್ ಕೊಟ್ಟಿಲ್ಲ. ನಾಗರಾಂಬಿಕಾ ಮತ್ತು ಲಿಂಗಸ್ವಾಮಿ ಇದು ಕೊಡ್ತಾರೆ ಈಸೊತ್ತಿಗೆ. ಮತ್ತೆ ಓಕೆ ಓಕೆ ಯಾವ ಅಧ್ಯಕ್ಷ ಒಂಚೂರು ಕೇಳಿ. ಅವರು ಅವತ್ತು ನಿಮ್ಮ ಸಮಕ್ಷಮದಲ್ಲಿ ನಾನು ಅಳತೆ ಮಾಡಿದೆ. ನೀವು ಅಧಿಕಾರಿಗಳು ಯಾವ ಆಧಾರದ ಮೇರೆಗೆ ಅಳತೆ ಇಲ್ಲದವ್ರು ಬಂದು ಅಳತೆ ಮಾಡ್ತಾ ಇದ್ದೀರಾ? ನಮ್ಮದು ಮಾತ್ರ ಅಳತೆ ಇದೆ, ಇಲ್ಲಿ ನಮ್ಮದು ಮಾತ್ರ ರಿಜಿಸ್ಟರ್ ಆಗಿದೆ, ನಮ್ಮದು ಮಾತ್ರ ಮಾಡಿ, ಬೇರೆ ಯಾವುದು ಅಳತೆ ಇಲ್ಲ ಅಂದರೆ ನೀವು 9/11 ಕೊಡ್ಬೋದು ಅಂತ ನನಗೆ ಹೇಳಿದ್ರು. ಅದೆಲ್ಲೂ ಇಲ್ಲ ಸರ್, ಇದು ಎಲ್ಲಿಂದ ಸರ್ ಖಾತೆ ಪೇಮೆಂಟ್ ಆಗಿದೆ ಹುಡುಕಕ್ಕಾಗಲ್ಲ. ಅದಕ್ಕೆ ನೀವು ಅದೇನಲ್ಲ ಕ್ರಮ ತಗೊಂಡು ಅದಕ್ಕೆ ಅವರಿಬ್ರು ಸೆಕ್ರೆಟರಿ ಹೊಸರು ಗೊತ್ತಿಲ್ಲ. ಏನು ಓದ್ತಾರೆ ನಿಮ್ಮ ಇಲ್ಲಿಗೆ ಹೊಸದಲ್ಲ ಪಾಪ ನಿಮ್ಮ ಊರಿಗೆ ಕರ್ಕೊ ಹೋದೋ ಬಂದರು ಅರ್ಜಿ ಕೊಟ್ಟಿದ್ರೆ ಕರೆದು ಇಬ್ಬರು ಅಳತೆ ತಗೊಂಡೋಗಿದ್ದಾರೆ. ಯಾರಂತ ಎಷ್ಟು ಇದೆ ಅಂತ ನಿಮ್ಮ ಹಳ್ಳಿ ಕರೆಕ್ಟಾಗಿ ನೀವು ಇದ್ಮೇಲೆ ಇನ್ನು ಬೇರೆ ವಿಚಾರದಲ್ಲಿ ಯಾಕೆ ತಲೆ ತೊಳ್ಕೊಂಡು ವೈಯಕ್ತಿಕವಾಗಿ ಬೇರೆ ಥರ ಮಾತಾಡೋದು ನೀವು ಇದೆ ಅಂತಲ್ವಾ? ಇತ್ತ ನಿಮಗೆ ಒಳ್ಳೆ ಮೆಂಬರ್ಗಳ ಸಾಮಾನ್ಯ ನಮ್ಮ ಜೊತೆ ಬಂದದ್ದು ವಿಡಿಯೋ ನಾನು ಎಲ್ಲ ಹೇಳ್ತಾರೆ. ನಾನು ಬರಕಂತ ಅವ್ರು ಏನು 87 ಇದೆ. ನಾಗಸ್ವಾಮಿ ಅದು ಸೋಮಣ್ಣದು ಸರ್ ಅವರು 10 ಅಡಿ ಬಂದ್ರೆ ನಾನು ತಗೋತೀನಿ ಮೇಡಮ್, ಅದ್ರಲ್ಲಿ ತೊಂದರೆ ಇಲ್ಲ ಅಂತ ನೀವು ಅವ್ರಿಗೆ ಏನು ಪತ್ರದಲ್ಲಿದೆ ದಯ ಉಂಟು ಅಷ್ಟೂ ಬಿಟ್ಕೊಡಿ ಮೇಡಮ್. ಅವ್ರಿಗೇನೆ ನನಗೆ ಬರೀ ದಯಾನೋದು ಕ್ರಯಪತ್ರ ಇದೆ. ಬಟ್ ಕ್ರಯಪತ್ರ ಯಾವ ಆಧಾರ ಮೇಲೆ ಕ್ರಯ ಮಾಡ್ಕೊಡ್ತಾರೆ ಅವರು? ಯಾರು ಇನ್ನೊಬ್ರು ನೀವು ನನಗೆ ಮಾಡ್ಕೊಡ್ತಾರೆ. ಅವ್ರು 24 ಗಜ ಒಂದು 19 ಇದೆ. ಇದೆ ಸರ್, ಅವ್ರಿಗೆ 76 ಇದೆ. 76 ಬಿಟ್ಟು ಮಾಡಿಸಿದ್ದಾರೆ. ಜಾಗ ಇದೆ ಬಟ್ ಅವ್ರು ವಾಹನ ಏನು ಗೊತ್ತಾ, ಪಕ್ಕದಲ್ಲಿ ಬುದ್ಧಿಯವರು ಇದಾರಲ್ಲ ಅವ್ರದ್ದು ಖಾತೆ ಇದೆ. ಮನೆ ಕಟ್ಟಿ ಮನೆ ಪಕ್ಕದಲ್ಲಿ ಇದನ್ನ ಹೂವಿನ ಗಿಡಗಳನ್ನ ಹಾಕೊಂಡು ಒಂದು ತಂತಿ ಬೇಲಿ ಹಾಕೊಂಡಿದ್ದಾರೆ. ಅಲ್ಲ ಇದೆ ಖಾತೆ ಇದೆ. ಖಾತೆ ಇದೆ, ಇಲ್ಲ ಯಾರು ಏನಲ್ಲ ಸರ್ ಊರಲ್ಲಿ. ಅದಾಗಿದೆ ಸರ್. ಅವರು ಇವ್ರೇನ್ ಕೇಳ್ತಾರ ದಯಾನವರು, ನೀವು ನಮ್ಮ ಅಣ್ಣನ ಕಡೆ ಜಾಗನ ಅಳತೆ ಕೊಡ್ಬೇಡಿ, ನನಗೆ ಬುದ್ಧಿಯವ್ರ ಮನೆ ಎಷ್ಟಿದೆಯಾ ಅಲ್ಲಿ ಹೇಳಿರಿ, ಆ 8 ಅಡಿ ನಮಗೆ ಕೊಡ್ಸಿ ಅಂತ ಹೇಳ್ತಾ ಇದ್ದಾರೆ. 8 ಅಡಿ ನೀವು ಕ್ರಯಪತ್ರ ಬಿಟ್ಟು 8 ಅಡಿ ಕೊಟ್ಟರಿ. ಅವರು ಈ ಕಡೆ ಪಟ್ಟಣ ಮಾದೇಶ್ವರ ಮೇಲೆ ಹೇಳ್ತಾರೆ, ಬುದ್ಧಿಯವ್ರ ಕಡೆ ಯಾಕೆ ಹೋಗ್ತೀನಿ ಮೇಡಮ್, ಅವ್ರು 8 ಅಡಿ ತಾನೇ ಕೇಳ್ತಾರೆ, ನಾನೇ ಕೊಡ್ತೀನಿ, ನಂದು ಅಳತೆ ಇಲ್ಲ ಇವ್ರದ್ದು ಅಳತೆ ಇಲ್ಲ ಅಂದಮೇಲೆ ಅವ್ರಿಗೆ ಬೇಕಾಗಿದ್ದು ಜಾಗ ಅಷ್ಟೇ. ಅಂದರೆ ನನಗೆ ಜಾಗನೂ ಅಲ್ಲ, ನನಗೆ ಬುದ್ಧಿಯವ್ರ ಮನೆ ಇಷ್ಟೇ ಇದ್ದೀವಿ, ಆ 8 ಅಡಿ ಬಿಟ್ಕೊಡಿ ಅಂತ ಕೇಳಿದ್ರು ಸರ್. ಅದಕ್ಕೆ ನಾನಂದೆ ಅವತ್ತಿಂದ ಮನೆ ಕಟ್ಕೊಂಡು ತಂತಿ ಬೇಲಿ ಹಾಕೊಂಡಿರಲ್ವಾ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಬನ್ನಿ ಸರ್, ಆಮೇಲೆ ಅಳತೆ ಮಾಡ್ಕೊಡ್ತೀನಿ. ತಂತಿ ಬೇಲಿ ಹಾಕೊಂಡು ಬುದ್ಧಿಯವ್ರ ಮನೆ ಪೊಸಿಷನ್ ನಾನು ಅದನ್ನ ನಾನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಹೆಂಗೆ ಆಫೀಸ್ನವ್ರು ನೀವು ಹೆಂಗೆ ಬಂದ್ರಿ ನನ್ನ ರಿಜಿಸ್ಟರ್ ಆಗುತ್ತೆ ನನಗೆ ಅಳತೆ ಮಾಡ್ಕೊಡಿ ಅಂದರೆ ನಿಮ್ದನ್ನ ಅಳತೆ ಮಾಡ್ಕೊಡ್ತೀನಿ. 76 ಇದೆಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಬುದ್ಧಿಯವರು ಖಾಲಿ ಮಾಡ್ಕೊಡಿ. ಈಗ
ಅವ್ರು ಏನ್ ಕಟ್ಟಿದೆ ಮಾದೇಶ್ವರನವರೇ ಬಿಟ್ಕೊಟ್ರು ಬಿಟ್ಕೊಟ್ರು. ನಮ್ದೇ ತಗೊಳ್ಳಿ ಮಾಡೋದು. ಅಲ್ಲೇನು ರಿಜಿಸ್ಟರ್ ಪ್ರಕಾರದಲ್ಲಿ ಉದ್ಯೋಗ ಕಡೆ ತಗೋಬೇಕಂತ ಇರಲಿಲ್ಲ ನಿನಗೆ ಬೇಕಾಗಿಲ್ಲ 70 ಗಜ ಅಂದ್ರೆ 73 ಬರುತ್ತೆ ಸರ್ 76 ಬರಲ್ಲ 24 ಅಂದ್ರೆ ಈ 73 ಬರೋದು ಗಜ ಅದೇ 3 ಗಜ ಅಂದ್ರೆ ಹೌದು 74 ಡಿಫ್ರೆನ್ಸ್ ಹೆಂಗ್ ಹೊಡಿತೆ ಸರ್ ಅವ್ರು ಕೇಳ್ತಾರೆ ಗೊತ್ತಾ ಬುದ್ಧಿಯವರು ಏನು ತಂತಿ ಹಾಕೊಂಡಲ್ಲ ಅದನ್ನ ಬಿಡಿಸ್ಕೊಡಿ ಅಂತಾರೆ ನಾನು ಬಿಡಿಸ್ಕೊಡಕ್ಕೆ ಬುದ್ಧಿಯವ್ರ ಮನೆಯವರು ಮೊದಲು ತಂತಿ ಹಾಕಿತ್ತಿರ್ಲಿಲ್ಲ ಕೆಲಿ ಹೇಳಗಂಡ ದಯಾಳ ಅನ್ನೋದು ಮೊದಲು ಅರ್ಥ ಮೊದಲು ಇಡಿಸಿ ಅರ್ಥ ಮಾಡ್ಸೋಲ್ಲ ಅದೇ ಬೇರೆ ಈಗ ಆಯ್ತಾ ಇರೋದು ಈಗ ಅವ್ರು ತಂತಿ ಬೇರೆ ಹಾಕೊಂಡು ಬೇರೆ ಈಗ ಅರ್ಥ ಬೇರೆ ತಂತಿ ಬೆಲೆ ಅವ್ರು ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಅಂತ ತೆಗಿಯಲ್ಲ ಅವ್ರು. ನಾವು ತೆಗಿಯಲ್ಲ ಹೌದು ನಾನು ಹೇಳೋದು ಕ್ರಯ ಪತ್ರದ ಪ್ರಕಾರ ಅಳತೆಗೋರೆ ತಂತಿ ಬೇಲಿ ದಾಟ ಹೋಗುದಾ ಇಲ್ಲ ಸರ್ ತಂತಿ ಬೇಲಿ ಇದನ್ನ ಬಿಟ್ಬಿಡೋಣ ಸರ್ ಇದೆಲ್ಲ ಜಾಗ ಇಷ್ಟ ಬಂದಷ್ಟು ತಗೋಬಹುದು ಅಲ್ಲಿವರೆಗೂ ಇದೆ 4 ಜನದಲ್ಲಿದ್ದಾರೆ ಮಾದೇಶ್ವರನವ್ರಿಗೆ 78 ಬರ್ತಾರೆ ಯಾವ ಆಧಾರದಲ್ಲಿ 78 ಅಂತ ಗೊತ್ತಿಲ್ಲ ಇವ್ರಿಗೆ 73 ಬಿಟ್ಟಿದ್ದೀನಿ ಯಾರಿಗೆ ದಯಾಳವ್ರಿಗೆ ಕ್ರಯ ಪತ್ರದ ಪ್ರಕಾರ ಬಿಟ್ಟಿದ್ದೀನಿ ಅದನ್ನು ಬಿಟ್ಟಿದ್ದೀನಿ ಇನ್ನೊಬ್ಬ ಪಾಠದವ್ರಿಗೂ ಅವ್ರಿಗೆ ಎಷ್ಟು ಬರ್ತಾರೆ ಅವ್ರು ಎಷ್ಟು ಹೇಳಿದ್ರು ಅಷ್ಟು ಇದೆ ಅಲ್ಲಿ ಎಲ್ರಿಗೂ ಈಗ ಅವ್ರು ಹೇಳ್ತಾ ಇರೋದು ಇನ್ನೂ ನನಗೆ ಇದನ್ನು 8 ಅಡಿ ಕೊಡಿ ಕ್ರಯ ಪತ್ರ ಕಾಯ ಪತ್ರ ಬೇಡ ನಮ್ಮ ಅಣ್ಣ ತಮ್ಮಂದ್ರೆ ತಿಂಡಿ ಆ ಬುದ್ಧಿಯವ್ರಿಗೆ ಯಾಕೆ ಬಿಡ್ತೀರಿ 8 ಅಡಿನ ಅಂತ ಇವ್ರು ಕೇಳ್ತಾ ಇರೋದು ಕ್ರಯ ಪತ್ರ ಕೇಸ್ ಮೇಲೆ ಅಳತೆ ಮಾಡೋದು ಕೇಳ್ಬೇಡ ನೀನು ಬುದ್ಧಿಯವ್ರ ಕಡೆಗೆ ಯಾವ ಬುದ್ಧಿಯವರು ಪ್ರಶ್ನೆಗಳ ಕ್ರಯ ಪತ್ರದ ಜೊತೆ ನಾವು ಅಳತೆ ಅಳತೆ ಮಾಡಿ ಕಲ್ಲು ಹಾಕಿದ್ದೀನಿ ಸರ್ ನಾನು ಮಾಡಿದ್ವಿ ಮಾಡಿದೀವಿ ಬಟ್ ಅವ್ರು ಹೇಳ್ತಾರೆ ನಂಗೆ 78 ಇದೆಯೋ 80 ಇದೆಯೋ ಅದು ನಮಗೆ ಬಿಟ್ಟಿರೋದು ಬುದ್ಧಿಯವ್ರಿಗೆ ಅಳತೆ ಇಲ್ಲ ಅಂತ ಹೇಳ್ತಾರೆ ಸರ್ ಅವರು ನಾನೇನು ಹೇಳಿದೆ ಬುದ್ಧಿಯವ್ರಿಗೆ ಅಳತೆ ಇಲ್ಲ ಅಂತ ಹೇಳ್ತಾರೆ ಸಿಂಪಲ್ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಕ್ರಯ ಪತ್ರದ ಜೊತೆ ನಾವು ಅಳತೆ ಮಾಡಿದೀವಿ ಕಲ್ಲು ಹಾಕಿದೀವಿ ಕ್ರಯ ಪತ್ರದ ಜೊತೆ ಖಾತೆ ಮಾಡ್ತೀವಿ ಅಡಿಷನಲ್ ಆಗಿ ಯಾವುದೇ ರೀತಿ ನಾವು ಖಾತೆ ಮಾಡಿ ಸೇರಿಸಿ ಬರಲ್ಲ ಕ್ರಯ ಪತ್ರ ಇದ್ರೆ ಅದಕ್ಕೆ ನಾವು ಮಾಡ್ಕೊಳ್ಳಿಕ್ಕೆ ನಾವು ಇದೀವಿ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ನಾವು ಮುಂದಕ್ಕೆ ಬೇಕಾದ್ರೆ ತಗೋಬೋದು ಅಂತ ಇದನ್ನ ಈಗ ಅಂತಂದ್ರೆ ಅಲ್ಲಿ ತಂತಿ ಬೇರೆ ಹಾಕೊಂಡವ್ರಲ್ಲಮ್ಮ ಅದು ಈಗ ಅರ್ಥ ಇಡಿಸಿ ಕಥ ಮಾಡಿಸಿದ್ರು ಈಗ ನಾವು ಕ್ರಯ ಪತ್ರ ಇದೆ ಇದೆ ಅಲ್ಲಿ ಹೆಚ್ಚು ಕಮ್ಮಿ ಯಾವ್ದು ಈ ಕ್ರಯ ಪತ್ರದ ಇಲ್ಲ ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಸರ್ 73 ಅಡಿ 73 ಉದ್ಯೋಗ ಮನೆಯವ್ರಿಗೆ ನೋಟಿಸ್ ಕೊಡಿ ನೋಟಿಸ್ ಕೊಟ್ಬಿಟ್ಟು ಕೊಟ್ಟಿದ್ದೀನಿ ಸರ್ ಕೊಟ್ಟಿದ್ದೆ ಹೋಗಿದ್ದೀನಿ ಬರೀ ಆಕ್ಷನ್ ಪ್ಲಾನ್ ಮಾತ್ರ ಇದೆ ನೋಟಿಸ್ ಕೊಟ್ಬಿಟ್ಟು ಕಡೆಯಲ್ಲಿ ಆಗಿ ಬರುತ್ತೆ ಇಲ್ಲೊಂದಿದೆ ಇವರೇ ಕ್ರಯ ಪತ್ರ ಕೊಟ್ಟರೆ ಕ್ರಯ ಪತ್ರ ಪ್ರಕಾರ ಮೇಡಮ್ ಜಾಗ ಅವ್ರ ಬ್ರದರ್ಗೆ ಮೋಸ ಆಗತ್ತಂತ ಅವ್ರ ಬ್ರದರ್ಗೆ 78 ಬರ್ತಾರೆ ಅವರೇ ಈಗ ನೋಡಿದ್ದಾರೆ ರೆಸಲ್ಯೂಷನ್ ಮಾಡಕ್ಕೆ 78 ಇದೆ ಸರ್ ಅವ್ರಿಗೆ ಎಷ್ಟು ಹೇಳಿ ಸರ್ ನೆಕ್ಸ್ಟ್ ಅಷ್ಟೇ ದೊಡ್ಡ ಮುಗಿದ ಸರ್ ಬರ್ಡನ್ಪುರದಲ್ಲಿ ಒಂದೇ ಬಂದಿರೋದು ಗುಮ್ಸಳಿದು ಕೆಂಪಣ್ಣ ಚಿಕ್ಕಿನ ಅಂಗಡಿ ಲೈಸೆನ್ಸ್ ಕೇಳಿದ್ದಾರೆ ಕೊಡೋದು ಮತ್ತೆ ವಿಜಯ್ ಕುಮಾರ್ ಅವರು ಕಲ್ಲಳ್ಳಿಯವರು ಕನಕ ಭವನ ಸರಿ ಇಲ್ಲ ಪೂರ್ತಿ ಆಕ್ಷನ್ ಒಬ್ಬರ ಕೆಳಗಡೆ ಬರ್ಕೊಡೋದು ಅಲ್ಲ ಹಾಕೋದು ಯಾವುದು ಆಗಿಲ್ಲ ಅಷ್ಟೇ ಸಿಸ್ಟಮ್ ಮಾತ್ರ ಇವತ್ತು ಈಸಿ ಅಲ್ಲಿ ಪೇಮೆಂಟ್ ಹೋದ್ರೆ ಪೂರ್ತಿ ಮತ್ತೇನಾದ್ರು ಅಲ್ಲೇನಾದ್ರು ಜನಗಳಿಗೆ ಕೇಳ್ಬೇಕಾ ಸರ್ ಈಗ ನೀವು ರೆಸಲ್ಯೂಷನ್ ಮಾಡ್ಕೊಳ್ಳಿ ಗ್ರಾಮಕ್ಕೋಸ್ಕರ ವಿಸಿಟ್ ಮಾಡ್ಕೊಳ್ಳಿ ಇದು ಗ್ರಾಮಕ್ಕೋಸ್ಕರ ಜಾಗ ಸದಸ್ಯರುಗಳು ಮಾತಾಡೋರೆ ಹಾಗಾಗಿ ನಾವು ಇನ್ನೊಂದ್ಸರಿ ವೆರಿಫಿಕೇಶನ್ ಮಾಡಿ ಬಂದಿದ್ವಿ ಅಂತ ಹೇಳಿ ನೀವು ಹೋಗಿ ಅಲ್ಲಿ ಮೆಜರ್ಮೆಂಟ್ ಹಾಕಿ ಕಲ್ಲು ಇಟ್ಬಿಟ್ಟು ಆದ್ಮೇಲೆ ದಾಖಲೆ ಮಾಡ್ಕೊಡಿ ಅವ್ರಿಗೆ ಗ್ರಾಮಸ್ಥರ ಹತ್ರ ಮಾಜರ್ ಮಾಡ್ಕೊಂಡು ಬೇರೆ ಸ್ವಂತ ಆಫೀಸರ್ ಕೇಳ್ತಾ ಇಲ್ವಲ್ಲ ಗ್ರಾಮಕ್ಕೆ ಹೋಗಿ ಮತ್ತೆ ಜೈಪುರದಲ್ಲಿ ಬಡಾವಣೆಯಲ್ಲಿ ಅಂಜನವರು ಮನೆ ಲೈಸೆನ್ಸ್ ಅಷ್ಟೇ ಯಾವ್ದು ಇಲ್ಲ ಸರ್ ಮನೆ ಕಟ್ಟಕ್ಕೆ
ಹಿಂದ್ಗಡೆ ಏನು ಮಾಡ್ತಾರೆ ನಾನು ಬರ್ಕೊಂಡು ನೋಟ್ಸ್ ಈಗ ಇದ್ರ ಜೊತೆಗೆ ಹೆಚ್ಚುವರಿಯಾಗಿ ಬಳಗೆಗಳ ಬಗ್ಗೆ ಇದು ಮಾಡ್ಕೋಬೇಕಾ ಅಮೌಂಟ್ ಸ್ಪಾಟ್ ಕರ್ಕೊಂಡು ಹೋಗಿದ್ರೆ ಸರ್ ಅದು ಒಂದು ಮಾಡಕ್ ಬರಲ್ಲ ಸರ್ ಹಂಗೆ ಸಮುದಾಯ ಬಂದು ಮಾಡ್ಬೋದು ನೀವು ಅಲ್ಲಿ ಸ್ಪಾಟ್ ಹೋಗಿ ಸ್ಪಾಟ್ ಹಾಕೊಳ್ಳಿ ನಾನು ಅಲ್ಲಿ ಮಧ್ಯದಲ್ಲಿ ಪೊಲೀಸ್ ಠಾಣೆದು ಕಾರ್ಯಕ್ರಮಕ್ಕೆ ಇದ್ರೆ ಚೆನ್ನೈದಾಯ್ತು ನಟರಾಜ್ ಆಯ್ತು ಅದೇ ಇವರು KSRTC ಒಂದು ಕೊಟ್ಟವ್ರೆ ಸರ್ KSRTC ಫಾರೆಸ್ಟ್ ಬರ್ತಾರೆ ನಮ್ಮ ಖಾತೆ ಹಾಕಿರೋದು ಅಷ್ಟೇ ಓದ್ಬೇಕಂತ ಎಷ್ಟೇನು ಹೇಳಿ ವಿಷಯ ಇದೆ ಇದೊಂದು ಸಲ ಲಾಸ್ಟ್ ವಿಷಯ ಈಗ ನಾವು ಪ್ರತಿ ವರ್ಷ 5 ಕೊಡ್ತಾ ಇದ್ದೋ ಅಷ್ಟೇ ಎಂಡಿಂಗ್ ಸಮಸ್ಯರು ಬಂದ್ಬಿಟ್ರಿಯಾ ಮತ್ತೆ ಅವ್ರಿಗೆ ಮಾಮೂಲಿ ಏನು ವರ್ಷ ಎಷ್ಟು ಕೊಡ್ತೀರಿ ಹೇಳಿ ಸರ್ ಇದೇ ಕೊಡ್ತೀವಿ ಅದು ಕೊಡ್ತೀವಿ ಸರ್ ಆಯ್ತು ಸರ್ ನಂದ್ರೊಂದು ರಿಕ್ವೆಸ್ಟ್ ಇದೆ ನಮ್ಮ ಇವರು ಹೇಳಿದ್ದಾರೆ ಹಿಂದೆ 1,000 ಕೊಟ್ಟಿದ್ರಂತೆ ಇವಾಗ ನಮ್ಗೆ 1,000 ಇಲ್ಲ ಅಂದ್ರೆ 500 ರೂಪಾಯಿನೇ ಕೊಡಿ ಬಟ್ ನಮಗೂ ಬಟ್ಟೆ ತಗೊಳ್ಳಿಲ್ಲ ಅಂತ ಹೇಳ್ತಾರೆ ಅದನ್ನ ಅವ್ರಿಗೂ ಬಟ್ಟೆ ಇಂದ 20 ರೂಪಾಯಿ ಕೆಜಿ ಇತ್ತು ಬಾಳೆಹಣ್ಣು ಈಗ 100 ಕೊಡಿ ಸಾಯ್ತು $2,000 ರೂಪಾಯಿ ಬಟ್ಟೆ ತಗೊಂಡು ಮಾಡ್ಕೊಡಿ ಮಾಡ್ಕೊಡಿ ಸರ್ ಆಯ್ತು ಮಾಡಿ ಈಗ ಬನ್ನಿ ಸರ್ ಏನು ತಮ್ಮದೇನು ಈ ಕಡೆ ಮುಂದಕ್ಕೆ ಬನ್ನಿ ಬನ್ನಿ ಸರ್ ಅಲ್ಲೇ ಚೇರ್ ಸರಿ ಬರ್ತೀವಿ ಇಲ್ಲೇ ಚೇರ್ ಕೂಡ ಅಲ್ಲೇ ಕೂಡ ಉಪಾಧ್ಯಕ್ಷ ವಾಟರ್ ಸಪ್ಲೈ ಇಂಜಿನಿಯರ್ ಪರಿಚಯ ಮಾಡ್ಕೊಂಡು ಸರ್ ಎಲ್ಲ ಕೂಡ ಅಲ್ಲೇ ಇವಾಗ ಸುಹಾಸ್ ಅಂತ ಜಿಲ್ಲಾ ಪಂಚಾಯತಿ ನೀರು ಮತ್ತು ರೇಲ್ವೆ ಇಲಾಖೆಯ ಸಹಾಯಕ ಇಂಜಿನಿಯರು ಅದೇನು ನಮ್ಮ ಸಭೆಗೆ ಮಾತಾಡಬೇಕು ಅಂತಿದ್ರು ಬರೀ ಸರ್ ಅಂದಿದ್ರು ಬರೀಬೇಕು ಜೈಪುರ ಪಂಚಾಯತಿ ಗ್ರಾಮ ಪಂಚಾಯತಿ ಜೈಪುರ ವಿಲೇಜ್ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು. ಹ್ಯಾಂಡ್ ಓವರ್ ಯಾವ ರೀತಿ ಮಾಡ್ತೀರಿ? ಎಷ್ಟು ದಿನ ಬಂದು ಯೂಸ್ ಮಾಡಿದ್ರಿ? ಏನೇನು ಕೆಲಸ ಎಸ್ಟಿಮೇಷನ್ ಪ್ರಕಾರ ಇರೋದು ಸರ್ ಏನ್ ಎಂಡ್ ಓವರ್ ಸರ್ ಕಾಮಗಾರಿ ಯಾವ ಕಾಮಗಾರಿ ಎಂಡ್ ಓವರ್ ಮಾಡಬೇಕು ಹೇಳಿ ಸರ್ ಸಿಂಧುಬೇಂದ್ರ ಡೀಟೇಲ್ ಮಾಡಿ ತಗೊಂಡಿದ್ರು ಎಸ್ಟಿಮೇಟ್ ಎಷ್ಟು ಎಸ್ಟಿಮೇಷನ್ ಪ್ರಕಾರ ಪೈಪ್ಲೈನ್ 1625 ಮೀಟರ್ ಹಾ 439 ಮನೆಗಳಿಗೆ ಕನೆಕ್ಷನ್ ಎಷ್ಟು ಅಮೌಂಟ್ 39 1635 ಮೀಟರ್ ಪೈಪ್ ಲೈನ್ ಪೈಪ್ಲೈನ್ ಅಲ್ಲಿ ಒಂದೂವರೆ ಕಿಲೋಮೀಟರ್ ಆಯ್ತು ಕಿಲೋಮೀಟರ್ ಪೈಪ್ಲೈನ್ ಹಾ. 439 ಮನೆಗೆ ಕನೆಕ್ಷನ್ ಒಂದು ಎಸ್ಟಿಮೇಟ್ ಹಾ. ಇನ್ನೊಂದಂತ ಒಂದೇ ಇರೋದು ಒಂದೇ ಅಂತ ಎರಡಪ್ಪ ಒಂದೇ ಅಂತ ಒಂದೇ ಅಂತ ಈ ಬ್ಯಾಕ್ ಈಗ ಎಷ್ಟು ಮೀಟರ್ ಮಾಡೋದು ಸರ್ ವಾಟರ್ ಸಪ್ಲೈ ಇದು ಲೈನ್ ವಾಟರ್ ಲೈನ್ ಕವರ್ ಆಗಿದೆ ಹಾ? ಎಸ್ಟಿಮೇಷನ್ ಏನಿದೆ ಅದು ಕವರ್ ಆಗಿದೆ ಅಷ್ಟು 1600 ಮೀಟರ್ ಆಗಿದೆ ಹೇಳಿ ನೀವು ಬಂದಿದ್ದೀರಾ ಸರ್ ಈಗ ಯಾವ ದಿವಸ ಜೈಪುರದ್ದು ಮಾತ್ರ ಸರ್, ಈಗ ಮಾತಾಡ್ತಾರೆ ಜೈಪುರದಕ್ಕೆ ನೀವು ಬಂದು ಅಲ್ಲೇ ಅಳತೆ ಮಾಡಿದ ಎಲ್ಲರೂ ಚೆಕ್ ಮಾಡಿದ್ದೀರಾ? ಮಾಡಿದ್ವಿ ನಾವು ಯಾವಾಗ ಬಂದಿದ್ದೀರಿ ನೀವು? ನಾವು ಮಾಡಿದ್ವಿ ಸ್ಟೇಟ್ ಇಂದ ಅಲ್ಲ ಸರ್, ನೀವು ಸರ್, ಯಾವಾಗ ಮಾಡಿದ್ರೆ ಸರಿ ನೀವು ಏ, ಇವ್ರು ನಾವು ಎಲೆಕ್ಟ್ರಿಕ್ ನಂಬರ್ ಹಾಕ್ಬೇಕು. ನಾನು ಮಾತಾಡ್ತಾ ಇದ್ದೀನಿ ಮುಗಿದ್ಮೇಲೆ ಮಾತಾಡೋಣ ನೀನು. ಸರ್ ಈಗ ನೀವು ಜೈಪುರದಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಒಂದು ದಿನ ನೀವು ಮೆಂಬರ್ಗಳ ಇಲ್ಲ ಬೇರೆ ವಿಡಿಯೋ ಕರ್ಕೊಂಡು ಹೋಗಿದ್ವಿ ಸರ್ ಮೆಜರ್ಮೆಂಟ್ ಮಾಡೋದು ಈಗ ನಾನು ಜನತಾ ಕಾಲೋನಿ ಮಾಡಲ್ಲ